ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆ. ಇದು ಅಧಿಕಾರಿಗಳೇ ಎದ್ದು ಬಿಡಿಎ ಮೇಯ್ದಂತಹ ಸ್ಟೋರಿ. ಬಿಡಿಎ ನುಂಗುಬಾಕರ ಮತ್ತೊಂದು ದೊಡ್ಡ ಅಕ್ರಮ ಬಯಲಾಗ್ತಾ ಇದೆ. ಇದು ಅಧಿಕಾರಿಗಳೇ ಎದ್ದು ಬಿಡಿಎ ಮೇಯ್ದಂತಹ ಸ್ಟೋರಿ. ಬಿಡಿಎ ನುಂಗುಬಾಕರ ಮತ್ತೊಂದು ದೊಡ್ಡ ಅಕ್ರಮ ಬಯಲಾಗಿದೆ. 524 ಕೋಟಿ ಹಗರಣದಲ್ಲಿ ಮತ್ತೊಂದು ಎಡವಟ್ಟು. ಭ್ರಷ್ಟರ ಬೆನ್ನಿಗೆ ನಿಂತಿದ್ದಾರೆ ಅಧಿಕಾರಿಗಳ ಘನಂದಾರಿ ಕೆಲಸ ಏನು? ಕೋಟಿ ಕೋಟಿ ನುಂಗಿದವರ ಬೆನ್ನಿಗೆ ನಿಂತಿರುವಂತ ವ್ಯಕ್ತಿಗಳು ಮಾಡಿದ್ದೇನು? ಬಿಡಿಎನಲ್ಲಿ ನಡೆದಿರೋ ಅತಿ ದೊಡ್ಡ ಹಗರಣದಲ್ಲಿ ಅಸಲಿಗೆ ನಡೀತಾ ಇರೋದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಡಿಎ ಹಗರಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಕೆಂಪೇಗೌಡ ಲೇಔಟ್ ಅಭಿವೃದ್ಧಿ ಹೆಸರಲ್ಲಿ ದೊಡ್ಡ ಸ್ಕ್ಯಾಮ್ ನಡೆದಿದೆ. ಕೆಂಪೇಗೌಡ ಲೇಔಟ್ ಮಣ್ಣು ತೆಗೆಯೋ ಹೆಸರಲ್ಲಿ 524 ಕೋಟಿ ಗುಳುಂ ಸ್ವಾಹ ಆಗಿದೆ. ಕೆಂಪೇಗೌಡ ಲೇಔಟ್ ಅಭಿವೃದ್ಧಿ ಹೆಸರಲ್ಲಿ ದೊಡ್ಡ ಸ್ಕ್ಯಾಮ್ ನಡೆದಿದೆ. ಕೆಂಪೇಗೌಡ ಲೇಔಟ್ ಮಣ್ಣು ತೆಗೆಯೋ ಹೆಸರಲ್ಲಿ ಒಂದಲ್ಲ ಎರಡಲ್ಲ 524 ಕೋಟಿ ಸ್ವಾಹ. ಅತಿ ದೊಡ್ಡ ಹಗರಣ ಕುರಿತು ಆ ಸಮಿತಿಯಿಂದ ತನಿಖೆ ನಡೀತಿದೆ. ತನಿಖೆ ನಡೀತಾ ಇದ್ರು ಕೂಡ 524 ಕೋಟಿ ಸ್ಕ್ಯಾಮ್ ನಲ್ಲಿ ಬಿಲ್ಗಳು ರೆಡಿ ಆಗಿದೆಯಾ? ಸಮಿತಿಯ ತನಿಖೆಯನ್ನ ಮಾಡ್ತಾ ಇರೋ ಮಧ್ಯೆನೆ ಹಣ ಬಿಡುಗಡೆಗೆ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಕಾನೂನು ಬಾಹಿರವಾಗಿ ಹಣ ಬಿಡುಗಡೆಗೆ ಸಿದ್ಧತೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ಅಸಲಿಗೆ ತನಿಖೆ ಕಂಪ್ಲೀಟ್ ಆಗುವವರೆಗೂ ಬಿಲ್ಗಳನ್ನ ಕ್ಲಿಯರ್ ಮಾಡಂಗಿಲ್ಲ. ತನಿಖಾ ಸಮಯದಲ್ಲಿ ಹಣ ರಿಲೀಸ್ ಮಾಡಿದ್ರೆ ಅದು ಒಂದು ರೀತಿ ಅಫೆನ್ಸ್ ಆಗುತ್ತೆ, ಕಾನೂನು ಉಲ್ಲಂಘನೆ. ತನಿಖೆ ನಡೆಯುವಾಗ ಈ ಸ್ಟೇಟಸ್ ಕೋ ಕಾಯ್ದುಕೊಳ್ಬೇಕು ಅಂತೇಳಿ ನಿಯಮ ಕೂಡ ಇದೆ. ಹಲವು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶವನ್ನ ಕೊಡಲಾಗಿದೆ. ಹೀಗಾಗಿ ತನಿಖಾ ಹಂತದಲ್ಲಿ ಹಣ ಬಿಡುಗಡೆಯಾದ್ರೆ ಒಂದು ರೀತಿ ಅದು ತನಿಖೆಗೆ ಅಡ್ಡಿ ಆಗತ್ತೆ. ಒಂದು ಕಡೆ ಕೆಂಪೇಗೌಡ ಲೇಔಟ್ ಅಭಿವೃದ್ಧಿ ಹೆಸರಲ್ಲಿ ಏನು ಬಿಗ್ ಸ್ಕ್ಯಾಮ್ ನಡೆದಿದೆ, ಒಂದಲ್ಲ ಎರಡಲ್ಲ, ಸುಮಾರು 524 ಕೋಟಿ ಸ್ಕ್ಯಾಮು. ಮತ್ತೊಂದು ಕಡೆ ಆ ಕಂಪ್ನಿಯಿಂದ ತನಿಖೆ ಆಗ್ತಾ ಇದೆ. ಅತ್ತ ಇಲ್ಲಿ ಬಿಲ್ ಕ್ಲಿಯರ್ ಮಾಡಂಗಿಲ್ಲ ಅನ್ನುವಂಥ ರೂಲ್ಸ್ ಏನಿದೆ, ಆ ರೂಲ್ಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ಮತ್ತೊಂದು ಎಡವಟ್ಟು ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಗಬೇಕು ತನಿಖೆ. ಆ ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ಯಾವುದೇ ರೀತಿಯಾದಂಥ ಬಿಲ್ಗಳನ್ನು ಕ್ಲಿಯರ್ ಮಾಡಂಗಿಲ್ಲ. ಮತ್ತೊಂದು ಕಡೆ ಈ ತನಿಖೆ ನಡೀತಾ ಇರುವಂಥ ಹೊತ್ತಲ್ಲೇನೆ ಹಣ ಬಿಡುಗಡೆಗೆ ಏನಾದರೂ ಸಿದ್ಧತೆಗಳು ನಡೀತಾ ಇದೆಯಾ ಅಂತ